ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಲವ್ ಸಕ್ಸಸ್ ಆಗತ್ತಾ? ಎಷ್ಟೋ ಜನಗಳಿಗೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿರೋ ಪಕ್ಕದ ಮನೆ ಲವ್ ಸಕ್ಸಸ್ ಆಗಲ್ಲ. ಇನ್ನು ಲಾಂಗ್ ಡಿಸ್ಟೆನ್ಸ್ ಲವ್ ಹೇಗೆ ಸಕ್ಸಸ್ ಆಗುತ್ತೆ ಅಂತ ಕೇಳ್ತಾರೆ. 100% ಸಕ್ಸಸ್ ಆಗುತ್ತೆ. ಹೆಂಗೆ, ಯಾವ ತರ? ಇದು ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಕೌನ್ಸಿಲಿಂಗ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ, ಫಸ್ಟ್ ಪಾಯಿಂಟ್ ನೋಡಿ. ಲಾಂಗ್ ಒಂದು ರಿಲೇಶನ್ಶಿಪ್ಸ್ ಲವ್ ಸಕ್ಸಸ್ ಆಗ್ಬೇಕಂದ್ರೆ ಮೊದಲನೇ ಕೆಲಸ ನೀವು ಮಾಡಬೇಕಾಗಿರೋದು ಟ್ರಸ್ಟ್ ಇರಬೇಕು. ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಇರುತ್ತೆ. ಇಬ್ಬರಲ್ಲೂ ಆ ನಂಬಿಕೆ ಇರಬೇಕು. ಒಂದು ಲವ್ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟೇ ದೂರ ಇರಿ, ಅಷ್ಟೇ ಆ ನಂಬಿಕೆನ ಉಳಿಸ್ಕೋಬೇಕು. ಆ ನಂಬಿಕೆನ ಇಬ್ರು ಇಟ್ಕೋಬೇಕು. ಅವಾಗ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಲವ್ ಅದು ಉಳಿಲಿಕ್ಕೆ ಸಾಧ್ಯ, ಅಷ್ಟೇ ಪ್ರಾಂಪ್ಟ್ ಆಗಿ ನಡ್ಕೊಂಡಾಗ. ಸೆಕೆಂಡ್ ಪಾಯಿಂಟ್ ನಾನು ವೆರಿ ಶಾರ್ಟ್ ಆಗಿ ಹೇಳ್ತಾ ಹೋಗ್ತೀನಿ, ತುಂಬಾ ಲೆಂದಿಯಾಗಿ ತಗೊಂಡು ಹೋಗಲ್ಲ. ನೆಸೆಸಿಟಿ ಇಲ್ಲ ತುಂಬಾ ಲೆಂದಿಯಾಗಿ ಸುಮ್ಮನೆ ಮಾತಾಡೋದು. ಸೆಕೆಂಡ್ ಪಾಯಿಂಟ್, ಕಮ್ಯುನಿಕೇಶನ್ ಇದ್ರೆ ಒಂದು ಮ್ಯಾಚುರಿಟಿ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಮೆಚುರಿಟಿ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಶನ್ ಅಂದ್ರೆ ಏನು? ಮೆಚುರಿಟಿ ಅಂದ್ರೆ ಮಾತಾಡುವಂತ ಮಾತು ತುಂಬಾ ಗತ್ತಾಗಿರ್ಬೇಕು, ಪ್ರೀತಿಯಿಂದ ಇರಬೇಕು, ರೊಮ್ಯಾಂಟಿಕ್ ಇರಬೇಕು, ಅರ್ಥಗರ್ಭಿತವಾಗಿರ್ಬೇಕು, ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋ ತರ ಇರಬೇಕು, ಹರ್ಟ್ ಮಾಡದೇ ಇರೋ ತರ ಇರಬೇಕು, ಮ್ಯಾಕ್ಸಿಮಮ್ ಕಡಿಮೆ ಆಗ್ಬೇಕು ಹರ್ಟ್ ಮಾಡೋದು ಇತ್ತು ಅಂತ ಹೇಳಿದ್ರು. ಆ ಕಮ್ಯುನಿಕೇಶನ್ಸ್ ಎವ್ರಿಡೇ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಅರ್ಥ ಮಾಡ್ಕೊಂಡು ಅವ್ರದ್ದು ನೋವು, ಅವ್ರದ್ದು ಭಾವನೆಗಳು, ಅವ್ರ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ನಾವು ಜೊತೆಗೆ ನಿಂತು ಸಾಥ್ ಕೊಡೋ ತರ ಮಾತುಗಳು ಇರಬೇಕು. ಅವ್ರ ಮನಸ್ಸು ಹರ್ಟ್ ಆಗೋ ತರ ಇರಬಾರ್ದು. ಇದು ಇತ್ತು ಅಂತ ಹೇಳಿದ್ರೆ ಎವ್ರಿಡೇ ಕೆಲವ್ರಿಗೆ ಆಗಲ್ಲ ಪಾಪ. ಸೊ ಅಟ್ಲೀಸ್ಟ್ ಇವತ್ತು ಆಗಿಲ್ಲ ನಾಳೆಗೆ ಮಾತಾಡ್ತೀವಿ ಅಂದ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ಆಗತ್ತೆ, ಸಕ್ಸಸ್ ಮಾಡ್ಕೋಬಹುದು. ನೆಕ್ಸ್ಟ್ ಏನಂದ್ರೆ ಕಮಿಟ್ಮೆಂಟ್ ಇರಬೇಕು. ಕಮಿಟ್ಮೆಂಟ್ ಈಗ ಎವ್ರಿಡೇ ಕೊಡಕ್ಕಾಗಿಲ್ಲ ಅಂದ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ, ಇಲ್ಲ ಇವತ್ತು ಮಾಡೋಕ್ಕಾಗಿಲ್ಲ, ನಾಳೆ ಮಾಡಿ ಮಾತಾಡ್ತೀನಿ. ನಾಳೆ ಮಾಡಿ ಮಾತಾಡಿದ್ರು ಪ್ರಾಂಪ್ಟ್ ಆಗಿರ್ಲಿ, ಚೆನ್ನಾಗಿ ಮಾತಾಡಿ, ನಂಬಿಕೆಯಿಂದ ಮಾತಾಡಿ, ಅದನ್ನ ಉಳಿಸ್ಕೊಳ್ಳಿ. ಆಕ್ಚುಲಿ ಯಾಕಾಗಲ್ಲ? ಆ ಕಮಿಟ್ಮೆಂಟ್ ಬೇಕು. ಮೀಟ್ ಮಾಡೋಕ್ಕಾದ್ರೆ ಆ ಕಮಿಟ್ಮೆಂಟ್ ಇರಿ, ಮೀಟ್ ಮಾಡಿ ಇಬ್ರು. ಅಟ್ಲೀಸ್ಟ್ ಮಂತ್ಸ್ ಆಗಿಲ್ಲ 3 months ಒನ್ಸ್ ಮೀಟ್ ಮಾಡಿ, 6 months ಒನ್ಸ್ ಮೀಟ್ ಮಾಡಿ, ಅಥವಾ ಮಂತ್ಸ್ ಒನ್ಸ್ ಮೀಟ್ ಮಾಡಿ. ನಿಮ್ಮ ಕಮಿಟ್ಮೆಂಟ್ ಹೇಗಿರುತ್ತೆ ಅದ್ರ ಮೇಲೆ ಇಬ್ರು ಕೂಡ ಆ ಕಮಿಟ್ ಆಗ್ಬೇಕು ಆ ರಿಲೇಶನ್ಶಿಪ್ಗೋಸ್ಕರ. ಅವಾಗ ಉಳಿಯತ್ತೆ. ನೀವು ರಿಲೇಶನ್ಶಿಪ್ಗೋಸ್ಕರ ಕಮಿಟ್ ಆಗದಿರ ಹೆಂಗ್ ಉಳಿಯೋಕ್ ಸಾಧ್ಯ ಒಂದು ರಿಲೇಶನ್ಶಿಪ್? ಸೊ ಇದು ಮ್ಯಾಟರ್ ಆಗುವಂಥದ್ದು. ಸೊ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಪೇಷನ್ಸ್ ತುಂಬಾ ಮುಖ್ಯ ಇರುತ್ತೆ. ನಾನು ಹೇಳ್ದೆ, ಆ ಟೈಮಿಗೆ ಕಾಲ್ ಎತ್ತಿಲ್ಲ, ಆ ಟೈಮಿಗೆ ಮೆಸೇಜ್ ಮಾಡಿಲ್ಲ, ನಾನು ಹೇಳಿದಾಗ ಬರೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಎವ್ರಿಡೇ ಜಗಳ ಮಾಡೋದಲ್ಲ, ಎವ್ರಿಡೇ ಮಾತಾಡೋದು ಅಲ್ಲ. ಆಕ್ಚುಲಿ ಹೇಗಿರ್ಬೇಕು ಕಮಿಟ್ಮೆಂಟ್ ಅಂತ ಹೇಳಿದ್ರೆ, ಅಥವಾ ಪೇಷನ್ಸ್ ಅಂತ ಹೇಳಿದ್ರೆ, ಇವತ್ತು ಕಾಲ್ ಮಾಡಿಲ್ವಾ ಬಿಡು, ಏನೋ ಬಿಸಿ ಇರಬೇಕು ನಮ್ಮವರು ಅಂತ ಹೇಳಿ ನಾಳೆಗೆ ಸಿಗ್ತಾರೆ, ನಾಳೆಗೆ ಮಾತಾಡ್ತಾರೆ. ಇವತ್ತಿನ ಸೇರಿಸಿ ನಾಳೆಗೆ ಮಾತಾಡೋಣ, ಕೂಲ್ ಆಗಿ ಕೇಳೋಣ. ಅವ್ರೆಲ್ಲಿ ಓಡೋಗ್ತಾರೆ? ಅಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ದಾರೆ, ಅಷ್ಟು ಹಾನೆಸ್ಟ್ ಆಗಿದ್ದಾರೆ, ನಮ್ಮ ಜೊತೆಗೆ ಇರ್ತಾರಲ್ವ. ಸೊ ಈ ಒಂದು ಬಾಂಡಿಂಗ್ ಇರಬೇಕಾಗತ್ತೆ, ಈ ತರದೊಂದು ಮಾತಾಡ್ಬೇಕಾಗತ್ತೆ. ಆವಾಗಲೇ ಅದು ಉಳಿಯೋಕ್ ಸಾಧ್ಯ. ಓಕೆ, ಇದು 4ನೇ ಪಾಯಿಂಟ್. ಅಂಡ್ 5th ಪಾಯಿಂಟ್ ಅಂದ್ರೆ ಕಾಮನ್ಸ್ ಗೋಲ್ ಇರ್ಬೇಕು. ಇಬ್ರದ್ದು ಒಂದೇ ಟ್ರ್ಯಾಕ್ ಇರಬೇಕು. ಅಂದ್ರೆ ಹೋಗೋವೆ ವಿಚಾರ ಮಾಡೋ ರೀತಿ, ಒಂದು ಗುರಿ ಇಬ್ರದ್ದು ಒಂದೇ ಇರಬೇಕು, ಉದ್ದೇಶ ಒಂದೇ ಇರಬೇಕು. ಆವಾಗ ನೀವು ಎಷ್ಟೇ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ನಿಮ್ ಲವ್ ಇರಲಿ, ಅದು 100% ಸಕ್ಸಸ್ ಆಗುತ್ತೆ. ಸ್ನೇಹಿತರೆ ವಿಡಿಯೋ ನೋಡಿದ್ರಿ, ನಿಮ್ಗೆ ಈ ಪಾಯಿಂಟ್ಗಳು ಎಷ್ಟು ಇಂಪಾರ್ಟೆಂಟ್ ಅನ್ನಿಸ್ತು, ಯಾವ್ದು ರೈಟ್ ಅನ್ನಿಸ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇಷ್ಟ ಆದ್ರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗ್ತೀನಿ. ಆದಷ್ಟು ಬೇಗ 50K ಆಗಲಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.